ಯುದ್ಧದ ಭೀತಿ ನಡುವೆ ಪಾಕ್ಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಪಾಕ್ಗೆ ಬಲೂಚಿಸ್ತಾನದಿಂದ ಶಾಕ್ ಮೇಲೆ ಶಾಕ್ ಕೊಡಲಾಗ್ತಾ ಇದೆ. ಯುದ್ಧದ ಭೀತಿ ನಡುವೆ ಒಂದು ಕಡೆ ಭಾರತ ಎದುರಾಗ್ತಾ ಇದ್ರೆ ಪಕ್ಕದಲ್ಲಿ ಇರತಕ್ಕಂತ ಬಲೂಚಿಸ್ತಾನದಿಂದ ಶಾಕ್ ಮೇಲೆ ಶಾಕ್ ಕೊಡಲಾಗ್ತಾ ಇದೆ. ಪಾಕ್ನ 51 ಸ್ಥಳಗಳ ಮೇಲೆ ಹೋರಾಟಗಾರರಿಂದ ದಾಳಿ ಮುಂದಾಗ್ತಾ ಇದ್ದಾರೆ ಬಲೂಚಿಸ್ತಾನ್ ಆರ್ಮಿ. ಬಲೂಚಿಸ್ತಾನ್ ಹೋರಾಟಗಾರರಿಂದ ಮಾರಕ ದಾಳಿ ಆಗ್ತಾ ಇದೆ ಪಾಕಿಸ್ತಾನದ ಮೇಲೆ. 51ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಏಕಾಏಕಿ ದಾಳಿಗೆ ಮುಂದಾಗ್ತಾ ಇದ್ದಾರೆ. ಈ ಕಡೆಗೆ ಭಾರತ ಮುಂದಾಗ್ತಾ ಇತ್ತು, ಈಗ ಬಲೂಚಿಸ್ತಾನವನ್ನ ಎದುರಿಸಬೇಕಾದ ಪರಿಸ್ಥಿತಿ ಉಂಟಾಗ್ತಾ ಇದೆ. ಭಾರತ ಏನಾದ್ರೂ ಬೇಕಾಗಿಲ್ಲ, ಬಲೂಚಿಸ್ತಾನವೇ ಸಾಕು ಅಂತ ಬಲೂಚಿಸ್ತಾನ್ ಆರ್ಮಿ ಹೇಳ್ತಾ ಇದೆ. ಒಂದ್ ಕಡೆ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಬಲೂಚಿಸ್ತಾನ್ ಒಂದೇ ಸಾಕು, ಭಾರತ ಏನು ಕ್ರಮ ಕೈಗೊಳ್ಳೋದು ಬೇಕಾಗಿಲ್ಲ, ಭಾರತ ದಾಳಿ ಆಗುವ ಅಗತ್ಯ ಇಲ್ಲ. ಬಲೂಚಿಸ್ತಾನ್ ಆರ್ಮಿಯೇ ಪಾಕಿಸ್ತಾನವನ್ನ ಬಗ್ಗು ಬಡಿಯುತ್ತೆ ಅಂತ ಬಲೂಚಿಸ್ತಾನ್ ಆರ್ಮಿ ಹೇಳ್ತಾ ಇದೆ. ಪಾಕ್ಗೆ ಒಂದ್ ಕಡೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. मैं एक बात वाज़ेह करना चाहता हूँ, इंडिया इतनी जुरात करे, जो 93,000 बंदूकें पाकिस्तान से छीनी थी सरेंडर करते वक्त, वही बंदूक 10-10 गोलियों के साथ हमें दे दे, फिर हम देखें पाकिस्तान कैसे लड़ते। ना हमें एटम बम की जरूरत है, ना हमें मिसाइल की जरूरत है, आपकी सिर्फ वही दे दें। नहीं, पाकिस्तान एक ऐसे मोड़ पर खड़ा है जहां से वो 4 टुकड़ों में बंट सकता है। पश्तूनिस्तान, बलूचिस्तान, सिंधु देश और पंजाब पश्तूनिस्तान वो इलाका है जहां पश्तून रहते हैं। वही लोग जो अफगानिस्तान की लगभग आधी ಒಂದ್ ಕಡೆ ಬಲೂಚಿಸ್ತಾನ್ ಒಂದ್ ಕಡೆ ಟಾರ್ಚರ್ ಕೊಡ್ತಾ ಇದೆ ಪಾಕಿಸ್ತಾನಕ್ಕೆ. ಪಕ್ಕದಲ್ಲೇ ಇದ್ಬಿಟ್ಟು ಒಂದ್ ಕಡೆ ಬಲೂಚಿಸ್ತಾನ್ ಭಾರತವನ್ನ ಸಪೋರ್ಟ್ ಮಾಡ್ತಾ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಭಾರತದ ಪರವಾಗಿ ಬಲೂಚಿಸ್ತಾನ್ ನಿಲ್ತಾ ಇದೆ. ಭಾರತ ನೀವು ಒಂದ್ ಕಡೆ ದಾಳಿ ಮಾಡಿ, ಬಲೂಚಿಸ್ತಾನ್ ನಾವೊಂದು ಕಡೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತೀವಿ, ಒಂದ್ ಕಡೆ ನೋಡ್ಕೊಂಡ್ ಬಿಡೋಣ ಪಾಕಿಸ್ತಾನವನ್ನ ಅಂತ ಬಲೂಚಿಸ್ತಾನ ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಪಾಕಿಸ್ತಾನದ ಉಗ್ರವಾದ ಇಡೀ ರಾಷ್ಟ್ರಕ್ಕೆ, ಇಡೀ ಒಂದು ವಿಶ್ವಕ್ಕೆ ಒಂದು ಮಾರಕ. ಪಾಕಿಸ್ತಾನ ಭಯೋತ್ಪಾದನೆಯನ್ನ ಪೋಷಣೆ ಮಾಡ್ತಾ ಇದೆ, ಉಗ್ರರನ್ನ ಬೆಳೆಸ್ತಾ ಇದೆ ಅಂತ ಇಡೀ ವಿಶ್ವಕ್ಕೆ ಗೊತ್ತು. ಆ ಬಲೂಚಿಸ್ತಾನದವರು ಹೇಳ್ತಾ ಇದ್ದಾರೆ, ಕದನ ವಿರಾಮ ಅದು ಇದು ಅಂತ ಪಾಕಿಸ್ತಾನವನ್ನ ನಂಬೋದಕ್ಕೆ ಹೋಗ್ಬೇಡಿ ನೀವು. ಭಾರತ ಪಾಕಿಸ್ತಾನವನ್ನ ನಂಬಲಿಕ್ಕೆ ಹೋಗ್ಬೇಡಿ, ನಾಟಕ ಆಡುತ್ತಾ ಇದು. ಈ ನಾಟಕವನ್ನ ನಾವು ಸುಮಾರು ವರ್ಷಗಳಿಂದ ನೋಡ್ತಾನೆ ಬಂದಿದ್ವಿ. ಹೀಗಂತ ಬಲೂಚಿಸ್ತಾನ್ ಭಾರತದ ಪರವಾಗಿ ಹೇಳ್ತಾ ಇರುವಂಥದ್ದು, ಭಾರತಕ್ಕೆ ಹೇಳ್ತಾ ಇದೆ, ಹೀಗಂತ ಸಪೋರ್ಟ್ ಮಾಡ್ತಾ ಇದೆ ಭಾರತದ ಪರವಾಗಿ. ಒಂದ್ ಕಡೆ ಪಾಕಿಸ್ತಾನದವರು ಕೂಡ ಬಲೂಚಿಸ್ತಾನ್ ಸೇರಿದಂತೆ ಸಿಖ್ಖರು ಯಾರು ಕೂಡ ಪಾಕಿಸ್ತಾನದ ವಿರುದ್ಧವಾಗಿ ಹೋರಾಟ ಮಾಡಬೇಡಿ ಅನ್ನುವ ಮುಖಾಂತರವಾಗಿ ಹೇಳ್ತಾ ಇದೆ, ಸಂದೇಶ ಕೊಡ್ತಾ ಇದೆ. ಆದ್ರೆ ಅಲ್ಲಿರ್ತಕ್ಕಂಥ ಬಲೂಚಿಸ್ತಾನಿಗಳೆಲ್ಲರೂ ಕೂಡ ಭಾರತದ ಪರವಾಗಿ ನಿಲ್ತಾ ಇದ್ದಾರೆ. ಭಾರತದ ಹಿಂದೂ ಧರ್ಮದ ಗುಡಿಗಳನ್ನ ಕೂಡ ಅಲ್ಲಿ ಇನ್ನೂ ಕೂಡ ಸಂರಕ್ಷಣೆ ಮಾಡ್ತಾ, ಭಾರತದವರು ಇವತ್ತಿಗೂ ಕೂಡ ಇಲ್ಲಿಗೆ ಬಂದು ಪೂಜೆ ಸಲ್ಲಿಕೆ ಮಾಡಿ ನಾವು ಇವರಿಗಾಗಿ ಕಾಯ್ತಾ ಇದ್ದೀವಿ, ಭಾರತದವರು ಬನ್ನಿ ಅಂತ ಕೂಡ ಬಲೂಚಿಸ್ತಾನ ಎದುರು ನೋಡ್ತಾ ಇದೆ. ಒಂದ್ ಕಡೆ ಪಾಕಿಸ್ತಾನಕ್ಕೆ ಮಗ್ಗಲು ಮುಳ್ಳ ಆಗ್ತಾ ಇದೆ. ಒಂದ್ ಕಡೆ ಭಾರತ ಎದುರುಗಡೆಯಿಂದ ಹೊಡಿತಾ ಇದ್ರೆ ಪಕ್ಕದಲ್ಲೇ ಬಲೂಚಿಸ್ತಾನ್ ಹೊಡಿತಾ ಇದೆ.